ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ವಿಷ್ಣುರೂಪಾಯ ನಮಃ ಶಿವಾಯ. ನಮಸ್ಕಾರ ಸ್ನೇಹಿತರೆ, ಅರುಣೋದಯ ಚಾನಲ್ಗೆ ತಮಗೆಲ್ಲ ಸ್ವಾಗತ. ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಸ್ನೇಹಿತರೆ, ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ತುಂಬ ಉಪಯುಕ್ತಕರವಾಗಿರ್ತಕ್ಕಂತಹ ವಿಡಿಯೋ ಇದಾಗಿರುತ್ತೆ. ಈ ವಿಡಿಯೋದಲ್ಲಿ 12 ರಾಶಿಯವರು ಕೂಡ ಯಾವ ಯಾವ ಪರಿಹಾರಗಳನ್ನು ದಿನನಿತ್ಯ ಮಾಡ್ಕೊಳ್ತಾ ಹೋಗಬೇಕು ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುನ್ನ ಒಂದೆರಡು ಕಿವಿ ಮಾತನ್ನು ಹೇಳ್ತೀನಿ ನೋಡಿ. ಈಗ ನಾನು ಜನ್ಮರಾಶಿಗೆ ತಕ್ಕಂತೆ, ಅಂದರೆ ನೀವು ಈಗ ತುಂಬ ಜನಕ್ಕೆ ಡೇಟ್ ಆಫ್ ಬರ್ತ್ ಗೊತ್ತಿರೋದಿಲ್ಲ, ಟೈಮಿಂಗ್ಸ್ ಗೊತ್ತಿರೋದಿಲ್ಲ, ನೀವು ಹುಟ್ಟಿರ್ತಕ್ಕಂತಹ ಸಮಯ ಗೊತ್ತಿರೋದಿಲ್ಲ. ನಿಮ್ಮ ಹೆಸರು ಏನೋ ಒಂದು ಮಾ ಅಕ್ಷರದಿಂದನೋ ಅಥವಾ ಆ ಅಕ್ಷರದಿಂದನೋ ಪ್ರಾರಂಭ ಆಗಿರುತ್ತೆ. ಮೇಷರಾಶಿನೋ ಸಿಂಹರಾಶಿನೋ ಆಗಿರುತ್ತೆ. ಸೊ ಆ ಒಂದು ಸಿಂಹರಾಶಿ ಅಥವಾ ಮೇಷರಾಶಿಯವರು ಯಾವ ತರಹದ ಪರಿಹಾರಗಳನ್ನು ಮಾಡ್ಕೊಳ್ತಾ ಹೋಗಬೇಕು ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇಷ್ಟನ್ನೇ ಮಾಡ್ಕೊತ ಹೋಗಿ ಮತ್ತೆ ನಿಮ್ಮ ಹತ್ರ ಡೇಟ್ ಆಫ್ ಬರ್ತು ಟೈಮಿಂಗ್ಸ್ ಇಲ್ವಾ, ಯಾವುದೇ ರೀತಿಯಾದಂತಹ ಜ್ಯೋತಿಷ್ಯವನ್ನು ಕೇಳಿಸೋದಕ್ಕೆ ಹೋಗಬೇಡಿ. ಅದರಲ್ಲೂ ಆನ್ಲೈನ್ ಜ್ಯೋತಿಷ್ಯವನ್ನು ತಪ್ಪಿಸಿ. ಅಂದರೆ ನನಗೆ ಡೇಟ್ ಆಫ್ ಬರ್ತ್ ಇಲ್ಲ, ಟೈಮಿಂಗ್ಸ್ ಇಲ್ಲ, ಸೊ ಏನು ಮಾಡಬೇಕು, ಯಾರೋ ಒಬ್ಬರಿಗೆ ಜ್ಯೋತಿಷ್ಯ ಈಗ ಯೂಟ್ಯೂಬಲ್ಲೋ ಅಥವಾ ಎಲ್ಲೋ ಫೇಸ್ಬುಕ್ಕಲ್ಲೋ ಸಿಗುತ್ತೆ, ಸೊ ಫೋನ್ ಮಾಡೋದು, ಆ ಥರ ಸ್ವಲ್ಪ ತಪ್ಪಿಸ್ಬಿಡಿ ದಯವಿಟ್ಟು. ಯಾಕೆಂದರೆ ನಿಮ್ಮ ಡೇಟ್ ಆಫ್ ಬರ್ತು ಟೈಮಿಂಗ್ಸ್ ಗೊತ್ತಿಲ್ಲ ಅಂದರೆ ಪೂರ್ತಿಯಾಗಿ ಜ್ಯೋತಿಷ್ಯ ಹೇಳಲಿಕ್ಕೆ ಬರೋದಿಲ್ಲ ಸ್ನೇಹಿತರೆ. ಸೊ ಅವಾಗ ನೀವೇನು ಮಾಡಬೇಕು, ಸುತ್ತಮುತ್ತ ಯಾರಾದರೂ ಅರ್ಚಕರು, ಬ್ರಾಹ್ಮಣರು ಅಥವಾ ನಿಮಗೆ ಗೊತ್ತಿರ್ತಕ್ಕಂತಹ ಜ್ಯೋತಿಷಿ ನೀವು ಖುದ್ದಾಗಿ ಭೇಟಿ ಮಾಡಿ, ನನಗೆ ಡೇಟ್ ಆಫ್ ಬರ್ತು ಟೈಮಿಂಗ್ಸ್ ಇಲ್ಲ, ನನಗೆ ಸ್ವಲ್ಪ ಜ್ಯೋತಿಷ್ಯ ಹೇಳಿ ಅಂತ ಹೇಳಿಬಿಟ್ಟು ಅವರನ್ನು ಕೇಳ್ಕೊಳ್ಳಿ. ಆನ್ಲೈನಲ್ಲಿ ನೀವು ಹೋಗಿಬಿಟ್ಟು ನೀವು ಏನಾದರೂ ಆ ಥರ ಕೇಳಿದ್ದೇ ಆದ ಪಕ್ಷದಲ್ಲಿ ನಿಮಗೆ ಅಲ್ಲಿ ಏನಾಗುತ್ತೆ ಅಂತಂದರೆ ನಿಮಗೆ ಗೊತ್ತಿರೋದಿಲ್ಲ. ನಿಮಗೆ ಏನೋ ಒಂದು ಪರಿಹಾರ ಮಾಡಿಕೊಡ್ತೀವಿ ಅಂತ ಹೇಳಿಬಿಟ್ಟು ನಿಮಗೆ ದುಡ್ಡನ್ನು ನಿಮಗೆ ಹಾಕ್ಕೊಳೋದು, ತೊಗೊಳೋದು, ಈ ಥರ ಎಲ್ಲ ನಿಮಗೆ ನಂಬಿಸ್ತಕ್ಕಂತಹ ಸಾಧ್ಯತೆಗಳು ಇರೋದ್ರಿಂದ, ಸೊ ನೀವು ಡೇಟ್ ಆಫ್ ಬರ್ತು ಟೈಮಿಂಗ್ಸ್ ಎಲ್ಲ ಗೊತ್ತಿಲ್ವಾ, ನಾನು ಈ ವಿಡಿಯೋದಲ್ಲಿ ನಿಮಗೆ ಯಾವ ಯಾವ ರಾಶಿಯವರು ಯಾವ ಯಾವ ಪರಿಹಾರಗಳನ್ನು ಮಾಡ್ಕೊಳ್ತಾ ಹೋಗಬೇಕು ಅಂತ ನಾನು ಹೇಳ್ತೀನಿ. ಆ ಪರಿಹಾರಗಳನ್ನು ಮಾಡ್ಕೊಳ್ತಾ ಹೋಗಿ ನಿಮಗೆ ಆಲ್ಮೋಸ್ಟ್ ಚೆನ್ನಾಗಿ ಆಗ್ತಾ ಹೋಗುತ್ತೆ. ಆದರೆ ನನ್ನ ಒಂದು ಇಂಟೆನ್ಷನ್ ಏನು ಅಂತಂದರೆ, ಸೊ ತುಂಬ ಜನ ಫೋನ್ ಮಾಡಿಬಿಟ್ಟು ನಾನು ಅವ್ರ ಹತ್ರ ಅಮೌಂಟ್ ಕೊಟ್ಟಿದ್ದೆ, ಆ ಹೋಮ ಮಾಡಿಸ್ದೆ, ಈ ಹೋಮ ಮಾಡಿಸ್ದೆ, ನನಗೇನು ತೊಂದರೆ, ನನಗಿನ್ನೂ ಪರಿಹಾರನೇ ಆಗಿಲ್ಲ ಅಂತ ಹೇಳ್ತಾರೆ. ನೋಡಿ, ನೀವು ಎಲ್ಲೋ ಕೂತ್ಕೊಂಡಿರ್ತೀರ, ಅವ್ರಿಗೆಲ್ಲೋ ಇರ್ತಾರೆ, ಅವ್ರಿಗೆ ದುಡ್ಡು ಹಾಕ್ತೀರಾ, ಅವರು ಪೂಜೆ ಮಾಡ್ತಾರೆ ಅಂತ ನೀವು ಅಂದ್ಕೊತೀರ. ಬಟ್ ನಿಮ್ಮ ಒಂದು ಸಂಕಲ್ಪ ಮಾಡದೆ ನೀವು ಅಲ್ಲಿ ಪೂಜೆಯಲ್ಲಿ ಕುತ್ಕೋಬೇಕು, ಸಂಕಲ್ಪ ಮಾಡಬೇಕು. ನೀವು ಅವ್ರು ಏನು ಮಾಡ್ತಿದ್ದಾರೆ ನೋಡಬೇಕು. ಹೋಮ ಮಾಡಿದ್ರೆ ನೀವು ಕೂಡ ಹೋಮದಲ್ಲಿ ಭಾಗಿಯಾಗಬೇಕು. ಸೊ ಆ ಥರ ಇದ್ದರೆ ಮಾತ್ರ ನೀವು ಮಾಡಿಸ್ಕೊಳ್ಳಿ ಪರಿಹಾರಗಳನ್ನು. ಅದರ್ವೈಸ್ ಆನ್ಲೈನಲ್ಲಿ ಈಗ ಯಾರೋ ಒಬ್ಬರಿಗೆ ಫೋನ್ ಮಾಡ್ತೀರಾ ಜ್ಯೋತಿಷಿ ಅಂತ ಹೇಳ್ಬಿಟ್ಟು, ಸೊ ಅಲ್ಲಿ ಅವ್ರೇನೋ ಅಮೌಂಟ್ ಕೇಳ್ತಾರೆ, ನಾನು ಈ ಥರ ಹೋಮ ಮಾಡ್ಕೊಡ್ತೀನಿ ಚೆನ್ನಾಗಾಗುತ್ತೆ ಅಂತ, ನೀವು ಅಮೌಂಟನ್ನ ಟ್ರಾನ್ಸ್ಫರ್ ಮಾಡ್ತೀರಾ, ಅಲ್ಲಿ ಯೂಸ್ ಇರೋದಿಲ್ಲ. ಸೊ ನೀವು ಸಂಕಲ್ಪ ಮಾಡ್ಕೋಬೇಕು. ನಿಮ್ಮ ಒಂದು ಕೈಯಾರೆ ಸಂಕಲ್ಪ ಮಾಡಿಸಿಕೊಂಡು, ಸಂಕಲ್ಪ ತುಂಬ ಇಂಪಾರ್ಟೆಂಟು. ಸಂಕಲ್ಪ ಅಂತಂದರೆ ನಿಮ್ಗೆ ಕುಲ ಮತ್ತು ಆಮೇಲೆ ರಾಶಿ ನಕ್ಷತ್ರ ಹೇಳಿಬಿಟ್ಟು ನಿಮಗೇನು ಸಮಸ್ಯೆ ಇದೆ ಬೇಡ್ಕೊಳ್ಳಿ ಅಂತ ಹೇಳ್ತಾರೆ. ದೇವಸ್ಥಾನಕ್ಕೆ ಹೋದಾಗ ಹೇಗೆ ಅರ್ಚಕರು ಹೇಳ್ತಾರೋ ಅದೇ ತರಹ ಸಂಕಲ್ಪ ಅಂದರೆ ಅದೇ ಥರನೂ ಹೋಮ ಮಾಡಬೇಕಂದ್ರೂ, ಒಂದು ಚಿಕ್ಕದಾಗಿ ರುದ್ರಾಭಿಷೇಕ ಮಾಡಬೇಕಂದ್ರೂ, ಪ್ರತಿಯೊಂದಕ್ಕೂ ಕೂಡ ನಿಮಗೆ ಸಂಕಲ್ಪ ತುಂಬ ಇಂಪಾರ್ಟೆಂಟ್ ಇರುತ್ತೆ. ಸೊ ನನಗೆ ಗೊತ್ತಿರೋರು ಸ್ವಲ್ಪ ಅಲ್ಲೂ ಇಲ್ಲೂ ದುಡ್ಡು ಕಳ್ಕೊಂಡಿದ್ದಾರೆ. ಸೊ ನಾನು ಅದಕ್ಕೋಸ್ಕರ ನಿಮಗೆ ಕಿವಿ ಮಾತನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ. ಸೊ ದಯವಿಟ್ಟು ನಿಮಗೆ ಡೇಟ್ ಆಫ್ ಬರ್ತು ಟೈಮಿಂಗ್ಸ್ ಗೊತ್ತಿಲ್ವಾ, ಸೊ ಆನ್ಲೈನ್ ಕನ್ಸಲ್ಟೇಷನ್ ತೊಗೊಳೋದಕ್ಕೆ ಹೋಗಬೇಡಿ ದಯವಿಟ್ಟು. ಜಸ್ಟ್ ನಿಮಗೆ ಎಲ್ಲಾದರೂ ಗೊತ್ತಿರೋರು, ಜ್ಯೋತಿಷಿ ಯಾರಾದರೂ ಗೊತ್ತಿರೋರು, ಫ್ರೆಂಡ್ಸ್ ಮುಖಾಂತರ ವಿಚಾರಿಸಿ, ಎಲ್ಲಾದರೂ ಅಕ್ಕಪಕ್ಕ ಊರಲ್ಲಿ ಇದ್ದೇ ಇರ್ತಾರೆ, ಬ್ರಾಹ್ಮಣರು, ಪುರೋಹಿತರು, ಯಾರಾದರೂ ಒಬ್ಬರು ಒಳ್ಳೆಯವರು ಸಿಗ್ತಾರೆ, ಚೆನ್ನಾಗಿ ಹೇಳ್ತಕ್ಕಂಥವ್ರು, ತಿಳ್ಕೊಂಡಿರ್ತಕ್ಕಂಥವ್ರು, ಅಂಥವ್ರ ಹತ್ರ ಹೋಗಿ ಕೇಳ್ಕೊಳ್ಳಿ. ಬಟ್ ಆನ್ಲೈನಲ್ಲಿ ಮಾತ್ರ ಡೇಟ್ ಆಫ್ ಬರ್ತು ಟೈಮಿಂಗ್ಸ್ ಗೊತ್ತಿಲ್ಲ ಅಂದರೆ ಕೇಳೋದಕ್ಕೆ ಹೋಗಬೇಡಿ. ಆಮೇಲೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಪೂರ್ತಿ ಕರ್ಮವನ್ನು ಕಳ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಇದನ್ನು ಕೂಡ ನೀವು ನೆನಪಿಟ್ಕೋಬೇಕಾಗಿರುತ್ತೆ. ಸೊ ಇಲ್ಲಿ ಜ್ಯೋತಿಷ್ಯ ಮತ್ತು ಏನಕ್ಕೆ ಬೇಕು ಅಂತ ನೀವು ಕೇಳ್ಬೋದು. ಜ್ಯೋತಿಷ್ಯ ಅಂತಂದರೆ ಕತ್ತಲೆಯಲ್ಲಿ ಒಬ್ಬ ಮನುಷ್ಯ ಇರ್ತಾನೆ, ಏನೋ ಕಷ್ಟ ಇರುತ್ತೆ, ಏನೋ ಅವರ ದಶಾಭಕ್ತಿಗೆ ತಕ್ಕಂತೆ ಏನೋ ನೋವು ಪಡ್ತಾ ಇರ್ತಾರೆ. ಜಸ್ಟ್ ಆ ದಶಾಭಕ್ತಿಗೆ ತಕ್ಕಂತೆ ಚಿಕ್ಕ ಚಿಕ್ಕ ಪರಿಹಾರಗಳನ್ನು ಮಾಡ್ಕೊಳ್ತಾ ಹೋಗೋದ್ರಿಂದ ಮಾನಸಿಕ ಧೈರ್ಯ ಬರ್ತಾ ಹೋಗುತ್ತೆ. ನಿಮಗೆ ದೇವರು ಮಾರ್ಗವನ್ನು ತೋರಿಸ್ತಾ ಹೋಗ್ತಾರೆ. ಮಾನಸಿಕವಾಗಿ ಧೈರ್ಯ ಬಂತು ಅಂದರೆ ನೀವು ಕರೆಕ್ಟಾಗಿ ಹೋಗ್ತೀರಾ, ಕರೆಕ್ಟ್ ರೂಟಲ್ಲಿ ಹೋಗ್ತೀರಾ. ಮಾನಸಿಕವಾಗಿ ನಿಮಗೆ ದುಃಖ, ಚಂಚಲ ಮನಸ್ಸು, ನನಗೇನು ಮಾಡಬೇಕು ಗೊತ್ತಿಲ್ಲ ಅಂತ ಅಂದಾಗ ನಿಮಗೆ ಅಲ್ಲಿ ತೊಂದರೆ ಆಗ್ತಾ ಇರುತ್ತೆ. ನೀವು ಹೇಳ್ತಕ್ಕಂತಹ ಪರಿಹಾರಗಳನ್ನು ನೀವೇ ಸ್ವತಃ ಮಾಡ್ಕೋಬೇಕು. ಸೊ ಅದನ್ನು ಮಾಡ್ಕೊಳೋದ್ರಿಂದ ನಿಮಗೆ ಮಾನಸಿಕವಾಗಿ ಧೈರ್ಯ ಸಿಗ್ತಾ ಹೋಗುತ್ತೆ. ಹೌದು, ನಾನು ಇದನ್ನೆಲ್ಲ ಈ ಥರ ಹೋಗಬೇಕು, ನಾನು ಈ ಥರ ಹೋದರೆ ಚೆನ್ನಾಗಾಗ್ತೀನಿ. ಸೊ ನಿಮಗೆ ಅವಾಗ ಒಂದು ಮನದಟ್ಟು ಆಗ್ತಾ ಹೋಗುತ್ತೆ. ಸೊ
ನಾನು ನಿಮಗೆ ಏನಕ್ಕೋಸ್ಕರ ಹೇಳ್ತಾ ಇದ್ದೀನೋ ನೀವು ಅರ್ಥ ಮಾಡ್ಕೊಳ್ಳಿ. ಅರ್ಥ ಮಾಡ್ಕೊಳಕ್ಕೆ ಆಗಿಲ್ಲ ಅಂದರೆ ಪಕ್ಕದಲ್ಲಿ ಯಾರಾದರೂ ಎಜುಕೇಟೆಡ್ ಪರ್ಸನ್, ವಿದ್ಯಾಭ್ಯಾಸ ಆಗಿರುತ್ತಲ್ಲ ಅಂಥ ವ್ಯಕ್ತಿಗೆ ಈ ವಿಡಿಯೋನ ಕೇಳಿಸಿ, ಸೊ ಅವ್ರು ನಿಮಗೆ ತಿಳಿ ಹೇಳ್ತಾರೆ. ಸೊ ಈ ಒಂದು 12 ರಾಶಿಯವರು ಕೂಡ ಯಾವ ಯಾವ ಪರಿಹಾರಗಳನ್ನು ಮಾಡಿಕೊಳ್ತಾ ಹೋಗಬೇಕು ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಮೊದಲನೇದಾಗಿ ಮೇಷರಾಶಿಯವರು ಯಾವ ತರಹದ ಪರಿಹಾರಗಳನ್ನು ಪ್ರತಿನಿತ್ಯ ಮಾಡ್ಕೊತಾ ಹೋಗ್ತಾ ಇರಬೇಕು. ನಾವು ಸುಮ್ಮನೆ ಯಾವತ್ತೋ ಒಂದಿನ ಮಾಡೋದು ಅದನ್ನೆಲ್ಲ ಮಾಡೋದ್ರಿಂದ ಯೂಸ್ ಇಲ್ಲ. ಕಂಟಿನ್ಯೂಸ್ ಆಗಿ ಒಂದು ವರ್ಷ ಪೂರ್ತಿ ಕೂಡ ಇದನ್ನು ಪ್ರಯತ್ನ ಮಾಡ್ತಾನೆ ಹೋಗಬೇಕು. ಮೇಷರಾಶಿಯವರು ಪ್ರತಿನಿತ್ಯನೂ ಕೂಡ ಸೂರ್ಯ ದೇವರಿಗೆ ಬೆಳಗ್ಗಿನ ಜಾವನೆ 5:30 ಅಷ್ಟೊತ್ತಿಗೆ ಎದ್ಬಿಟ್ಟು ಸೂರ್ಯನಿಗೆ ಅರ್ಘ್ಯ ಕೊಡಬೇಕು. ತಾಮ್ರದ ಚೆಂಬಿನಲ್ಲಿ ನೀರು ತುಂಬ್ಕೊಂಡ್ಬಿಟ್ಟು ಕುಂಕುಮ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಜೇನುತುಪ್ಪ ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಸೂರ್ಯನಿಗೆ ಅರ್ಘ್ಯ ಕೊಡಬೇಕು. ಓಂ ಸೂರ್ಯ ದೇವಾಯ ನಮಃ, ಓಂ ಸೂರ್ಯ ದೇವಾಯ ನಮಃ ಅಂತ ಹೇಳಿಬಿಟ್ಟು ಸೂರ್ಯನಿಗೆ ಅರ್ಘ್ಯ ಕೊಟ್ಬಿಟ್ಟು ಅವರಿಗೆ ಕ್ಷಮಿಸಿ ಅಂತ ಕೇಳ್ಕೋಬೇಕು, ತಪ್ಪಾಯಿತು ಅಂತ ಕೇಳ್ಕೋಬೇಕು, ಅವ್ರ ಹತ್ರ ಅದನ್ನು ಕೇಳ್ಕೊಳ್ಬೇಕು. ಆಮೇಲೆ ಆದಿತ್ಯ ಸ್ತೋತ್ರ ಅಂತ ಬರುತ್ತೆ, ನೀವು ಗೂಗಲಲ್ಲಿ ಸರ್ಚ್ ಮಾಡಿ, ಇಲ್ಲ ಬುಕ್ ಸ್ಟೋರಲ್ಲಿ ಹೋಗಿ ಸೂರ್ಯ ಮಂತ್ರಗಳನ್ನು ನೀವು ನವಗ್ರಹ ಸ್ತೋತ್ರಗಳನ್ನು ತಗೊಳ್ಳಿ. ಆದಿತ್ಯ ಸ್ತೋತ್ರ ಅಂತ ಇರುತ್ತೆ, ಅದನ್ನು ಓದ್ಕೊಳೋದಕ್ಕೆ ಪ್ರಯತ್ನ ಪಡಿ. ಪ್ರತಿನಿತ್ಯನೂ ಕೂಡ ಮಿಸ್ ಮಾಡಬೇಡಿ. ಮೇಷರಾಶಿಯವರು ಈ ಥರ ಕೆಲಸವನ್ನು ಮಾಡಿ. ಮತ್ತು ಮೇಷರಾಶಿಯವರು ಆಗಿಂದಾಗೆ ಶನಿಶಾಂತಿ ಮಾಡ್ತಾಯಿರಿ. ಶನಿಶಾಂತಿ ಅಂದ್ರೇನು? ಈಗ ಎಳ್ಳೆಣ್ಣೆ ಇರುತ್ತೆ, ಪ್ಯೂರ್ ಎಳ್ಳೆಣ್ಣೆ ತೊಗೊಂಡೋಗ್ಬಿಟ್ಟು ಈಶ್ವರನಿಗೆ ಅಭಿಷೇಕ ಆದರೂ ಮಾಡಿಸಿ, ಕಾಲಭೈರವೇಶ್ವರನಿಗೆ ಅಭಿಷೇಕ ಆದರೂ ಮಾಡಿಸ್ತಾಯಿರಿ, ಅಥವಾ ಶನಿದೇವರಿಗೆ ಅಭಿಷೇಕ ಮಾಡಿಸ್ತಾಯಿರಿ. ಅಥವಾ ಶನಿಶಾಂತಿ ಆಗಬೇಕು ಅಂದರೆ ಒಂದು ಬೀರ್ವ, ಕಬ್ಬಿಣದಿಂದ ಮಾಡಿರ್ತಕ್ಕಂಥ ನಾವು ಬಟ್ಟೆ ಇಟ್ಕೊತೀವಲ್ಲ ಲಾಕರ್, ಅಂಥದನ್ನು ಯಾವುದಾದ್ರೂ ಹಾಸ್ಪಿಟಲ್ಗೆ, ಅನಾಥಾಶ್ರಮಕ್ಕೆ ಡೊನೇಟ್ ಮಾಡೋದ್ರಿಂದ ಶನಿಶಾಂತಿ ಆಗುತ್ತೆ. ಈ ತರಹ ಪರಿಹಾರಗಳು ತುಂಬ ಇರುತ್ತೆ. ನೀವು ಇದನ್ನು ಮೇಷರಾಶಿಯವರು ಈ ಥರ ಪರಿಹಾರಗಳನ್ನು ಮಾಡ್ಕೊಳ್ತಾ ಹೋಗಬೇಕಾಗುತ್ತೆ. ಇನ್ನು ಎರಡನೇದಾಗಿ ವೃಷಭ ರಾಶಿಯವರು ಯಾವ ತರಹದ ಪರಿಹಾರಗಳನ್ನು ಮಾಡ್ಕೊಳ್ತಾ ಹೋಗಬೇಕು ದಿನನಿತ್ಯ ಜೀವನದಲ್ಲಿ ಅಂತಂದರೆ, ಪ್ರತಿನಿತ್ಯ ಮಾಡ್ಕೊಳ್ತಾ ಹೋಗ್ತಾ ಇರಬೇಕು ಸ್ನೇಹಿತರೆ. ವೃಷಭ ರಾಶಿಯವರು ಪ್ರತಿನಿತ್ಯ ವಿಷ್ಣು ಸಹಸ್ರನಾಮವನ್ನು ಕೇಳ್ತಾ ಇರಬೇಕು, ವಿಷ್ಣುವಿನ ಪೂಜೆಯನ್ನು ಮಾಡ್ತಾ ಇರಬೇಕು. ವಿಷ್ಣು ಸಹಸ್ರನಾಮ ನೀವು ತಿರುಪತಿಗೆ ಹೋದಾಗ ಹಾಕಿರ್ತಾರೆ, ನಿಮ್ಮ ರೇಡಿಯೋದಲ್ಲಿ ಕೇಳಿಸ್ತಾ ಇರುತ್ತೆ. ಸೊ ಅದನ್ನು ನೀವು ಪ್ರತಿನಿತ್ಯನೂ ಕೂಡ ಈಗ ತಪ್ಪದೆ ವಿಷ್ಣು ಸಹಸ್ರನಾಮವನ್ನು ಬೆಳಗಿನ ಜಾವನ ಎದ್ಬಿಟ್ಟು ಹೇಳ್ಕೊಳ್ತಕ್ಕಂಥದ್ದು ತುಂಬ ನಿಮಗೆ ಎಷ್ಟು ಪಾಸಿಟಿವ್ ಎನರ್ಜಿ ಬರುತ್ತೆ ನೀವು ನೋಡಿ. ಮತ್ತು ವಿಷ್ಣು ಸಹಸ್ರನಾಮ ಮತ್ತು ಯಾವುದಾದ್ರೂ ನಿಮಗೆ ಇಷ್ಟವಾಗಿರ್ತಕ್ಕಂತಹ ದೇವಿಗೆ ನೀವು ನಮಸ್ಕಾರ ಮಾಡ್ಕೊಳ್ತಕ್ಕಂಥದ್ದು. ಈಗ ನಿಮ್ಮ ಗ್ರಾಮ ದೇವತೆ ಇರ್ತಾರೆ, ಮಾರಮ್ಮ ಇರ್ತಾರೆ, ಎಲ್ಲಮ್ಮ ಇರ್ತಾರೆ. ಸೊ ಅಂಥವ್ರಿಗೆ ನೀವು ಅಭಿಷೇಕಗಳನ್ನು ನಿಮ್ಮ ಯಥಾಶಕ್ತಿ ಚಿಕ್ಕದಾಗಿ ಒಂದು 50 ರೂಪಾಯಿ ಕೊಟ್ಟು ಒಂದು ಎಳ್ನೀರು ತೊಗೊಂಡೋಗಿ ಕೊಟ್ಟರು ಅಭಿಷೇಕ ಮಾಡಿಕೊಡ್ತಾರೆ. ಸೊ ಈ ಥರ ವೃಷಭ ರಾಶಿಯವರು ಪ್ರತಿನಿತ್ಯ ವಿಷ್ಣು ಸಹಸ್ರನಾಮ, ಪ್ರತಿನಿತ್ಯ ದೇವಿಗೆ ನಮಸ್ಕಾರ ಮಾಡ್ಕೊಳ್ತಕ್ಕಂಥದ್ದು, ದೇವಿ ಸ್ತೋತ್ರಗಳನ್ನು ಕೇಳ್ಕೊಳ್ತಕ್ಕಂಥದ್ದು ತುಂಬ ಉಪಯುಕ್ತಕರವಾಗಿರುತ್ತೆ. ಮುಂದಿನ ರಾಶಿ ಮಿಥುನ ರಾಶಿಯವರು ಯಾವ ತರಹದ ಪರಿಹಾರಗಳನ್ನು ಮಾಡ್ಕೊಳ್ತಾ ಹೋಗಬೇಕು ಅಂದರೆ, ಮಿಥುನ ರಾಶಿಯವರು ಹೆಚ್ಚಾಗಿ ಮಹಾಲಕ್ಷ್ಮಿಯನ್ನು ಪೂಜೆ ಮಾಡ್ತಾ ಇರಬೇಕಾಗುತ್ತೆ. ಮಹಾಲಕ್ಷ್ಮಿಗೆ ಎಷ್ಟು ನೀವು ಪೂಜೆ ಮಾಡ್ತೀರೋ ಅಷ್ಟು ಒಳ್ಳೆಯದು. ಹಾಗೂ ಈಶ್ವರನಿಗೆ ಅರಿಶಿನ ಪುಡಿಯಲ್ಲಿ ನೀರಿನಲ್ಲಿ ಈಶ್ವರನಿಗೆ ಅಭಿಷೇಕಗಳನ್ನು ಹೆಚ್ಚಾಗಿ ಪ್ರತಿನಿತ್ಯ ನೀವು ಮಾಡ್ಕೊಳ್ತಾ ಹೋಗ್ತಾ ಇರಬೇಕು. ನಿಮಗೆ ತುಂಬ ಯಶಸ್ಸು ಸಿಗ್ತಾ ಹೋಗುತ್ತೆ. ಮುಂದಿನ ರಾಶಿ ಕರ್ಕಾಟಕ ರಾಶಿಯವರು ಯಾವ ತರಹ ಪರಿಹಾರಗಳನ್ನು ಮಾಡ್ಕೊಳ್ತಾ ಹೋಗಬೇಕು ಅಂತಂದರೆ, ಸುಬ್ರಹ್ಮಣ್ಯ ಸ್ವಾಮಿಗೆ ಎಳನೀರು ಅಭಿಷೇಕ ಪ್ರತಿ ಮಂಗಳವಾರ ಮಾಡಿಸ್ಕೊಳ್ತಾ ಇರಬೇಕು. ಆಮೇಲೆ ಸುಬ್ರಹ್ಮಣ್ಯ ಕರಾವಳಂಬ ಸ್ತೋತ್ರ ಪಾರಾಯಣ ಮಾಡ್ಕೊಳ್ತಕ್ಕಂಥದ್ದು, ಆಂಜನೇಯನ ಪೂಜೆ ಮಾಡ್ಕೊಳ್ತಕ್ಕಂಥದ್ದು, ಆಗಿಂದಾಗೆ ಈಶ್ವರನಿಗೆ ಹಾಲಿನ ಅಭಿಷೇಕಗಳನ್ನು ಮಾಡಿಸೋದ್ರಿಂದ ಕರ್ಕಾಟಕ ರಾಶಿಯವರಿಗೆ ತುಂಬ ಒಳ್ಳೆಯದಾಗ್ತಾ ಹೋಗುತ್ತೆ. ಇದು ಏನೋ ಒಂದು ದಿನ ಮಾಡೋದಲ್ಲ, ಪ್ರತಿನಿತ್ಯನೂ ಅಳವಡಿಸ್ಕೊಳ್ತಾ ಹೋಗ್ತಾ ಇರಬೇಕು, ಮಾಡ್ಕೊಳ್ತಾ ಇರಬೇಕು. ಸುಬ್ರಹ್ಮಣ್ಯ ಕರಾವಳಂಬ ಸ್ತೋತ್ರ ಅಂತ ಹೇಳಿದೆ ನಾನು ಕರ್ಕಾಟಕ ರಾಶಿಯವರಿಗೆ, ಅದನ್ನು ಮಾಡ್ಕೊಳ್ತಾ ಹೋಗ್ತಾ ಇರಬೇಕು. ನೆಕ್ಸ್ಟ್ ಮುಂದಿನ ರಾಶಿ ಸಿಂಹರಾಶಿಯವರಿಗೆ ಯಾವ ತರಹದ ಪರಿಹಾರಗಳನ್ನು ಮಾಡ್ಕೊಳ್ತಾ ಹೋಗಬೇಕು ಸಿಂಹರಾಶಿಯವರು ಅಂತಂದರೆ, ಪ್ರತಿನಿತ್ಯ ಇವರು ಕೂಡ ಸೂರ್ಯನಿಗೆ ಅರ್ಘ್ಯ ಕೊಡೋದು, ಆದಿತ್ಯ ಸ್ತೋತ್ರ ಪಾರಾಯಣ ಮಾಡ್ಕೊಳ್ಳೋದು ತುಂಬ ಉಪಯುಕ್ತಕರವಾಗಿರುತ್ತೆ. ಹಾಗೂ ರಾಘವೇಂದ್ರ ಸ್ವಾಮಿಯವರಿಗೆ ಎಷ್ಟು ನೀವು ನಡ್ಕೊಳ್ತೀರೋ ಅಷ್ಟು ಸಿಂಹರಾಶಿಯವರು ಮೇಲಕ್ಕೆ ಬರ್ತಾರೆ. ಮತ್ತು ಈಶ್ವರನಿಗೆ ಎಷ್ಟು ಪಂಚಾಕ್ಷರಿ ಮಂತ್ರ, ಓಂ ನಮಃ ಶಿವಾಯ ಅಂತಕ್ಕಂತಹ ಮಂತ್ರ ಎಷ್ಟು ನೀವು ಬಾರಿ ಪ್ರತಿನಿತ್ಯ ಹೇಳ್ಕೊತೀರೋ, ಪ್ರತಿನಿತ್ಯ ಅಂದರೆ ನೀವೆಲ್ಲೋ ಕೆಲಸ ಮಾಡಬೇಕಾದ್ರೆ ಹೇಳ್ಕೊಳೋದಲ್ಲ, ಬೆಳಗ್ಗೆ ಹೊತ್ತು ಅಥವಾ ಸಾಯಂಕಾಲದ ಹೊತ್ತು ಒಂದು ಅರ್ಧ ಗಂಟೆ ಕೂತ್ಕೊಂಡು ಹೇಳ್ಕೊಳ್ಬೇಕು. ಸೊ ಈ ಥರ ಪರಿಹಾರಗಳನ್ನು ಮಾಡ್ಕೊಳ್ತಾ ಹೋಗಬೇಕು. ನೆಕ್ಸ್ಟ್ ಮುಂದಿನ ರಾಶಿ ಕನ್ಯಾ ರಾಶಿಯವರು ಯಾವ ತರಹದ ಪರಿಹಾರಗಳನ್ನು ಮಾಡ್ಕೊಳ್ತಾ ಹೋಗಬೇಕು ಕನ್ಯಾ ರಾಶಿಯವರು ಅಂತಂದರೆ, ಇವರು ಕೂಡ ವಿಷ್ಣುವಿನ ಆರಾಧನೆಯನ್ನು ಮಾಡ್ಕೊಳ್ತಾ ಹೋಗ್ತಾ ಇರಬೇಕು. ಹೆಚ್ಚಾಗಿ ಶನಿದೇವರ ಪೂಜೆಯನ್ನು ಮಾಡಬೇಕು, ಹನುಮಂತನ ಪೂಜೆಯನ್ನು ಮಾಡ್ಕೊಳ್ತಾ ಇರಬೇಕು ಕನ್ಯಾ ರಾಶಿಯವರು. ಮುಂದಿನ ರಾಶಿ ತುಲಾ ರಾಶಿ.
ಈ ತುಲಾ ರಾಶಿಯವರು ಯಾವ ತರಹದ ಪರಿಹಾರಗಳನ್ನು ಮಾಡ್ಕೊಳ್ತಾ ಹೋಗಬೇಕು ಅಂತಂದರೆ, ತುಲಾ ರಾಶಿಯವರು ಕೂಡ ಪ್ರತಿನಿತ್ಯನೂ ಕೂಡ ಹನುಮಾನ್ ಚಾಲಿಸ ಪಠನೆಯನ್ನು ಮಾಡ್ಕೊಳ್ತಾ ಇರಬೇಕು. ಆದಷ್ಟು ದುರ್ಗಾದೇವಿಗೆ ಸ್ಮರಣೆಯನ್ನು ಮಾಡ್ಕೊಳ್ತಾ ಇರಬೇಕು. ದುರ್ಗಾದೇವಿ ಆರಾಧನೆ, ದುರ್ಗಾದೇವಿ ಸ್ತೋತ್ರ ಪಾರಾಯಣ ಮಾಡ್ಕೊಳ್ತಕ್ಕಂಥದ್ದು, ಆಮೇಲೆ ಪ್ರತಿನಿತ್ಯ ಹನುಮಾನ್ ಚಾಲಿಸ ಪಠನೆಯನ್ನು ಮಾಡ್ಕೊಳ್ತಕ್ಕಂಥದ್ದು, ಆಗಿಂದಾಗೆ ಸುಬ್ರಹ್ಮಣ್ಯನ ದೇವಸ್ಥಾನದಲ್ಲಿ ಯಥಾಶಕ್ತಿ ಅಭಿಷೇಕಗಳನ್ನು ಮಾಡಿಸ್ಕೊಳ್ಳೋದ್ರಿಂದ ಹೆಲ್ಪ್ಫುಲ್ ಆಗ್ತಾ ಹೋಗುತ್ತೆ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ಈ ವೃಶ್ಚಿಕ ರಾಶಿಯವರು ಯಾವ ತರಹದ ಪರಿಹಾರಗಳನ್ನು ಮಾಡ್ಕೊಳ್ತಾ ಹೋಗಬೇಕು ಪ್ರತಿನಿತ್ಯ ಜೀವನದಲ್ಲಿ ಅಂತಂದರೆ, ವೃಶ್ಚಿಕ ರಾಶಿಯವರು ತಪ್ಪದೆ ರಾಯರ ಆರಾಧನೆಯನ್ನು ಮಾಡ್ತಾ ಇರಬೇಕು, ಅಥವಾ ದತ್ತಾತ್ರೇಯ ಸ್ವಾಮಿಯವರ ಆರಾಧನೆಯನ್ನು ಮಾಡ್ತಾ ಇರಬೇಕು. ಪ್ರತಿನಿತ್ಯ ಸುಬ್ರಹ್ಮಣ್ಯನ ಆರಾಧನೆ ಅಥವಾ ಲಕ್ಷ್ಮೀ ನರಸಿಂಹಸ್ವಾಮಿಗೆ ನಿಮಗೆ ಕೈಲಾದಷ್ಟು ಮಂಗಳವಾರ ಎಳನೀರು ಅಭಿಷೇಕಗಳನ್ನು ಮಾಡಿಸ್ಕೊಳ್ತಾ ಹೋಗ್ತಾ ಇರಬೇಕು. ಮುಂದಿನ ರಾಶಿ ಧನಸ್ಸು ರಾಶಿ. ಈ ಧನಸ್ಸು ರಾಶಿಯವರು ಯಾವ ತರಹದ ಪರಿಹಾರಗಳನ್ನು ಮಾಡ್ಕೊಳ್ತಾ ಹೋಗಬೇಕು ಅಂತಂದರೆ, ಧನಸ್ಸು ರಾಶಿಯವರು ತಪ್ಪದೆ ನೀವು ಮಾಡಬೇಕಾಗಿರೋ ಕೆಲಸ ಪ್ರತಿನಿತ್ಯ ರಾಯರ ಸ್ತೋತ್ರಗಳನ್ನು ಹೇಳ್ಕೊಳ್ತಾ ಇರಬೇಕು. ಪ್ರತಿನಿತ್ಯ ಸೂರ್ಯನ ಆರಾಧನೆ, ಸೂರ್ಯನಿಗೆ ಜಪ ತಪಗಳನ್ನು ನೀವು ಮಾಡ್ಕೊಳ್ತಾ ಇರಬೇಕು. ಓಂ ಸೂರ್ಯದೇವಾಯ ನಮಃ, ಓಂ ಸೂರ್ಯದೇವಾಯ ನಮಃ, ಇದನ್ನು ಪ್ರತಿನಿತ್ಯ 108 ಸಲ ಹೇಳ್ಕೊಂಡ್ರು ತುಂಬ ಒಳ್ಳೆಯದು. ಮತ್ತು ಸುಬ್ರಹ್ಮಣ್ಯನ ಆರಾಧನೆಯನ್ನು ಮಾಡ್ಕೊಳ್ತಾ ಹೋಗ್ತಾ ಇರಬೇಕು ಪ್ರತಿನಿತ್ಯ. ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯವರು ಯಾವ ತರಹದ ಪರಿಹಾರಗಳನ್ನು ಮಾಡ್ಕೊಳ್ತಾ ಹೋಗಬೇಕು ಅಂತಂದರೆ, ನೋಡಿ, ಆದಷ್ಟು ಮಕರ ರಾಶಿಯವರು ಮೊಸರು ಅನ್ನ ಇರುತ್ತೆ ಅಲ್ವಾ, ಸೊ ಅದನ್ನು ನೀವು ಎಲ್ಲಾದರೂ ದಾನ ಮಾಡ್ತಾಯಿರಿ. ಮಹಾಲಕ್ಷ್ಮಿಗೆ ಮೊಸರಿನ ಅಭಿಷೇಕಗಳನ್ನು ಮಾಡಿಸ್ಕೊಳ್ತಾ ಇರಿ. ಪ್ರತಿನಿತ್ಯನೂ ಕೂಡ ನೀವು ಈಶ್ವರನಿಗೆ ಜಲಾಭಿಷೇಕಗಳನ್ನು ಮಾಡಿಸೋದಕ್ಕೆ ಪ್ರಯತ್ನ ಪಡಿ. ನೀವೇ ಲಿಂಗ ಇದ್ದರೂ ಕೂಡ ಪ್ರತಿನಿತ್ಯ ಮಾಡ್ಕೊಳೋದಕ್ಕೆ ಪ್ರಯತ್ನ ಪಡ್ತಾ ಇರಿ. ಹಾಗೂ ಮಹಾಲಕ್ಷ್ಮಿ ಸ್ತೋತ್ರಗಳನ್ನು ಪಠನೆ ಮಾಡ್ಕೊಳೋದು ತುಂಬ ಉತ್ತಮ. ಆಗಿಂದಾಗೆ ವಿಷ್ಣುವಿನ ಆರಾಧನೆ ಕೂಡ ಮಾಡ್ತಾ ಇರಬೇಕಾಗಿರುತ್ತೆ. ಮುಂದಿನ ರಾಶಿ ಕುಂಭರಾಶಿ. ಈ ಕುಂಭರಾಶಿಯವರು ಯಾವ ತರಹ ಪರಿಹಾರಗಳನ್ನು ಮಾಡ್ಕೊಳ್ತಾ ಹೋಗಬೇಕು ಅಂದರೆ, ವಿಷ್ಣುವಿನ ಆರಾಧನೆ, ಶನಿ ದೇವರ ಆರಾಧನೆಯನ್ನು ಮಾಡ್ತಾ ಹೋಗಬೇಕಾಗಿರುತ್ತೆ. ವಿಷ್ಣುವಿನ ಆರಾಧನೆ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ. ವಿಷ್ಣುವನ್ನು ನೀವು ಎಷ್ಟು ಸ್ಮರಣೆ ಮಾಡ್ತೀರೋ ಅಷ್ಟು ಒಳ್ಳೆಯದು. ಮತ್ತು ಈ ಒಂದು ಶನಿದೇವರ ಪೂಜೆ ಎಷ್ಟು ಮಾಡ್ತೀರೋ ಅಷ್ಟು ನಿಮಗೆ ಶ್ರೇಯಸ್ಸು ಸಿಗ್ತಾ ಹೋಗುತ್ತೆ. ಮುಂದಿನ ರಾಶಿ ಮೀನರಾಶಿ. ಮೀನರಾಶಿಯವರು ಏನು ಮಾಡಬೇಕು ಅಂತಂದರೆ, ನಿಮಗೆ ಇಷ್ಟವಾಗಿರ್ತಕ್ಕಂತಹ ದೇವರಿಗೆ ಜಲಾಭಿಷೇಕ ಅಥವಾ ಎಳನೀರು ಅಭಿಷೇಕಗಳನ್ನು ಮಾಡಿಸ್ತಾ ಇರಬೇಕು. ಆಮೇಲೆ ಆಗಿಂದಾಗೆ ನೀವು ಕ್ಷೇತ್ರಗಳಿಗೆ, ಎಲ್ಲಾದರೂ ಧರ್ಮಸ್ಥಳ, ಸುಬ್ರಹ್ಮಣ್ಯ ಈ ಥರ ಕ್ಷೇತ್ರಗಳಿಗೆ ಭೇಟಿ ಕೊಟ್ಟಾಗ ಅನ್ನದಾನಕ್ಕೆ ಅಕ್ಕಿಯನ್ನು ದಾನ ಮಾಡ್ತಾ ಇರಬೇಕು. ಮತ್ತು ಈಶ್ವರನಿಗೆ ಹಾಲಿನ ಅಭಿಷೇಕ ಮಾಡಿಸ್ತಾ ಹೋಗ್ತಾ ಇರಬೇಕು. ಮಹಾಮೃತ್ಯುಂಜಯ ಮಂತ್ರವನ್ನು ಪಠನೆ ಮಾಡ್ಕೊಳ್ತಾ ಹೋಗ್ತಾ ಇರಬೇಕು. ಈ ಎಲ್ಲ ರಾಶಿಯವರು ಈ ಪರಿಹಾರಗಳನ್ನು ಮಾಡ್ಕೊಳ್ತಾ ಓದಂತೆಲ್ಲ ನಿಮ್ಮ ಜೀವನದಲ್ಲಿ ಸ್ವಲ್ಪ ಸುಧಾರಣೆ ಕಂಡು ಬರ್ತಾ ಹೋಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ,